ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಕೈ ತಪ್ಪಿದಂತ ಈ ಮಂತ್ರಿಗಿರಿ ಇದನ್ನ ಗಿಟ್ಟಿಸೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಈ ಕಡೆಯಿಂದ ರಾಜಣ್ಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟ ಪುನರ್ ಸೇರ್ಪಡೆಗೆ ರಾಜಣ್ಣ ಹೊಸ ದಾಳವನ್ನ ಹೂಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಮಾಡಿ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. 10 ಬಾರಿ ರಾಹುಲ್ ಜೊತೆ ಭೇಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳು ಫಲ ಕೊಟ್ಟಿಲ್ಲ. ಹರಸಾಹಸಕ್ಕೂ ಕೂಡ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ. ಈಗ ಲೆಟರ್ ಬರೆದಿದ್ದಾರೆ. ಅದು ಬಹಳ ಸವಿಸ್ತಾರವಾದಂತಹ ಒಂದು ಪತ್ರದ ಮೂಲಕ ರಾಹುಲ್ಗೆ ಈಗ ಸತ್ಯದ ಅರಿವಾಗಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಮಂತ್ರಿ ಪದವಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಸಚಿವಗಿರಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮ ವಿರುದ್ಧ ಈ ಷಡ್ಯಂತ್ರ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ರು, ಅದನ್ನ ಸಾಬೀತು ಮಾಡೋದಕ್ಕೆ ರಾಜಣ್ಣ ಹರಸಾಹಸ ಪಡ್ತಾ ಇದ್ದಾರೆ. ವಾರಕ್ಕೆ ಒಂದರಂತೆ 4 ಪತ್ರಗಳನ್ನ ಈಗ ರಾಜಣ್ಣ ಬರೆದಿದ್ದಾರೆ ಅನ್ನುವಂಥ ವಿಚಾರ. ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ, ಆ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನ ಗಮನಕ್ಕೆ ತರೋದಿದೆ, ಅದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ರಾಜಣ್ಣ ಈಗ ಈ ಪತ್ರವನ್ನ ಬರೆದಿರೋದು. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ರಾಜಣ್ಣ. ನಿಮ್ಮ ನಾಯಕತ್ವ, ಅದರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಈಗ ರಾಜಣ್ಣ ಪತ್ರದ ಮೂಲಕ ಬರೆದಿದ್ದಾರೆ. 8 ಪುಟಗಳಿರುವಂತಹ ಪತ್ರವನ್ನ ಬರೆದಿರೋದು. ಅದು ಒಂದೇ ಬಾರಿಗಲ್ಲ, 4 ಬಾರಿ ಇದೇ ರೀತಿಯಾಗಿ ಪತ್ರಗಳನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಆ ಪತ್ರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಕೈ ತಪ್ಪಿದಂತ ಈ ಮಂತ್ರಿಗಿರಿ ಇದನ್ನ ಗಿಟ್ಟಿಸೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಈ ಕಡೆಯಿಂದ ರಾಜಣ್ಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟ ಪುನರ್ ಸೇರ್ಪಡೆಗೆ ರಾಜಣ್ಣ ಹೊಸ ದಾಳವನ್ನ ಹೂಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಮಾಡಿ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. 10 ಬಾರಿ ರಾಹುಲ್ ಜೊತೆ ಭೇಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳು ಫಲ ಕೊಟ್ಟಿಲ್ಲ. ಹರಸಾಹಸಕ್ಕೂ ಕೂಡ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ. ಈಗ ಲೆಟರ್ ಬರೆದಿದ್ದಾರೆ. ಅದು ಬಹಳ ಸವಿಸ್ತಾರವಾದಂತಹ ಒಂದು ಪತ್ರದ ಮೂಲಕ ರಾಹುಲ್ಗೆ ಈಗ ಸತ್ಯದ ಅರಿವಾಗಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಮಂತ್ರಿ ಪದವಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಸಚಿವಗಿರಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮ ವಿರುದ್ಧ ಈ ಷಡ್ಯಂತ್ರ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ರು, ಅದನ್ನ ಸಾಬೀತು ಮಾಡೋದಕ್ಕೆ ರಾಜಣ್ಣ ಹರಸಾಹಸ ಪಡ್ತಾ ಇದ್ದಾರೆ. ವಾರಕ್ಕೆ ಒಂದರಂತೆ 4 ಪತ್ರಗಳನ್ನ ಈಗ ರಾಜಣ್ಣ ಬರೆದಿದ್ದಾರೆ ಅನ್ನುವಂಥ ವಿಚಾರ. ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ, ಆ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನ ಗಮನಕ್ಕೆ ತರೋದಿದೆ, ಅದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ರಾಜಣ್ಣ ಈಗ ಈ ಪತ್ರವನ್ನ ಬರೆದಿರೋದು. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ರಾಜಣ್ಣ. ನಿಮ್ಮ ನಾಯಕತ್ವ, ಅದರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಈಗ ರಾಜಣ್ಣ ಪತ್ರದ ಮೂಲಕ ಬರೆದಿದ್ದಾರೆ. 8 ಪುಟಗಳಿರುವಂತಹ ಪತ್ರವನ್ನ ಬರೆದಿರೋದು. ಅದು ಒಂದೇ ಬಾರಿಗಲ್ಲ, 4 ಬಾರಿ ಇದೇ ರೀತಿಯಾಗಿ ಪತ್ರಗಳನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಆ ಪತ್ರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಕೈ ತಪ್ಪಿದಂತ ಈ ಮಂತ್ರಿಗಿರಿ ಇದನ್ನ ಗಿಟ್ಟಿಸೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಈ ಕಡೆಯಿಂದ ರಾಜಣ್ಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟ ಪುನರ್ ಸೇರ್ಪಡೆಗೆ ರಾಜಣ್ಣ ಹೊಸ ದಾಳವನ್ನ ಹೂಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಮಾಡಿ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. 10 ಬಾರಿ ರಾಹುಲ್ ಜೊತೆ ಭೇಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳು ಫಲ ಕೊಟ್ಟಿಲ್ಲ. ಹರಸಾಹಸಕ್ಕೂ ಕೂಡ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ. ಈಗ ಲೆಟರ್ ಬರೆದಿದ್ದಾರೆ. ಅದು ಬಹಳ ಸವಿಸ್ತಾರವಾದಂತಹ ಒಂದು ಪತ್ರದ ಮೂಲಕ ರಾಹುಲ್ಗೆ ಈಗ ಸತ್ಯದ ಅರಿವಾಗಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಮಂತ್ರಿ ಪದವಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಸಚಿವಗಿರಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮ ವಿರುದ್ಧ ಈ ಷಡ್ಯಂತ್ರ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ರು, ಅದನ್ನ ಸಾಬೀತು ಮಾಡೋದಕ್ಕೆ ರಾಜಣ್ಣ ಹರಸಾಹಸ ಪಡ್ತಾ ಇದ್ದಾರೆ. ವಾರಕ್ಕೆ ಒಂದರಂತೆ 4 ಪತ್ರಗಳನ್ನ ಈಗ ರಾಜಣ್ಣ ಬರೆದಿದ್ದಾರೆ ಅನ್ನುವಂಥ ವಿಚಾರ. ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ, ಆ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನ ಗಮನಕ್ಕೆ ತರೋದಿದೆ, ಅದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ರಾಜಣ್ಣ ಈಗ ಈ ಪತ್ರವನ್ನ ಬರೆದಿರೋದು. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ರಾಜಣ್ಣ. ನಿಮ್ಮ ನಾಯಕತ್ವ, ಅದರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಈಗ ರಾಜಣ್ಣ ಪತ್ರದ ಮೂಲಕ ಬರೆದಿದ್ದಾರೆ. 8 ಪುಟಗಳಿರುವಂತಹ ಪತ್ರವನ್ನ ಬರೆದಿರೋದು. ಅದು ಒಂದೇ ಬಾರಿಗಲ್ಲ, 4 ಬಾರಿ ಇದೇ ರೀತಿಯಾಗಿ ಪತ್ರಗಳನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಆ ಪತ್ರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ.
ಕೈತಪ್ಪಿದಂತ ಈ ಮಂತ್ರಿಗಿರಿ ಇದನ್ನ ಗಿಟ್ಟಿಸೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಈ ಕಡೆಯಿಂದ ರಾಜಣ್ಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟ ಪುನರ್ ಸೇರ್ಪಡೆಗೆ ರಾಜಣ್ಣ ಹೊಸ ದಾಳವನ್ನ ಹೂಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಮಾಡಿ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. 10 ಬಾರಿ ರಾಹುಲ್ ಜೊತೆ ಭೇಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳು ಫಲ ಕೊಟ್ಟಿಲ್ಲ. ಹರಸಾಹಸಕ್ಕೂ ಕೂಡ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ. ಈಗ ಲೆಟರ್ ಬರೆದಿದ್ದಾರೆ. ಅದು ಬಹಳ ಸವಿಸ್ತಾರವಾದಂತಹ ಒಂದು ಪತ್ರದ ಮೂಲಕ ರಾಹುಲ್ಗೆ ಈಗ ಸತ್ಯದ ಅರಿವಾಗಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಮಂತ್ರಿ ಪದವಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಸಚಿವಗಿರಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮ ವಿರುದ್ಧ ಈ ಷಡ್ಯಂತ್ರ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ರು, ಅದನ್ನ ಸಾಬೀತು ಮಾಡೋದಕ್ಕೆ ರಾಜಣ್ಣ ಹರಸಾಹಸ ಪಡ್ತಾ ಇದ್ದಾರೆ. ವಾರಕ್ಕೆ ಒಂದರಂತೆ 4 ಪತ್ರಗಳನ್ನ ಈಗ ರಾಜಣ್ಣ ಬರೆದಿದ್ದಾರೆ ಅನ್ನುವಂಥ ವಿಚಾರ. ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ, ಆ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನ ಗಮನಕ್ಕೆ ತರೋದಿದೆ, ಅದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ರಾಜಣ್ಣ ಈಗ ಈ ಪತ್ರವನ್ನ ಬರೆದಿರೋದು. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ರಾಜಣ್ಣ. ನಿಮ್ಮ ನಾಯಕತ್ವ, ಅದರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಈಗ ರಾಜಣ್ಣ ಪತ್ರದ ಮೂಲಕ ಬರೆದಿದ್ದಾರೆ. 8 ಪುಟಗಳಿರುವಂತಹ ಪತ್ರವನ್ನ ಬರೆದಿರೋದು. ಅದು ಒಂದೇ ಬಾರಿಗಲ್ಲ, 4 ಬಾರಿ ಇದೇ ರೀತಿಯಾಗಿ ಪತ್ರಗಳನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಆ ಪತ್ರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಕೈತಪ್ಪಿದಂತ ಈ ಮಂತ್ರಿಗಿರಿ ಇದನ್ನ ಗಿಟ್ಟಿಸೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಈ ಕಡೆಯಿಂದ ರಾಜಣ್ಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟ ಪುನರ್ ಸೇರ್ಪಡೆಗೆ ರಾಜಣ್ಣ ಹೊಸ ದಾಳವನ್ನ ಹೂಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಮಾಡಿ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. 10 ಬಾರಿ ರಾಹುಲ್ ಜೊತೆ ಭೇಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳು ಫಲ ಕೊಟ್ಟಿಲ್ಲ. ಹರಸಾಹಸಕ್ಕೂ ಕೂಡ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ. ಈಗ ಲೆಟರ್ ಬರೆದಿದ್ದಾರೆ. ಅದು ಬಹಳ ಸವಿಸ್ತಾರವಾದಂತಹ ಒಂದು ಪತ್ರದ ಮೂಲಕ ರಾಹುಲ್ಗೆ ಈಗ ಸತ್ಯದ ಅರಿವಾಗಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಮಂತ್ರಿ ಪದವಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಸಚಿವಗಿರಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮ ವಿರುದ್ಧ ಈ ಷಡ್ಯಂತ್ರ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ರು, ಅದನ್ನ ಸಾಬೀತು ಮಾಡೋದಕ್ಕೆ ರಾಜಣ್ಣ ಹರಸಾಹಸ ಪಡ್ತಾ ಇದ್ದಾರೆ. ವಾರಕ್ಕೆ ಒಂದರಂತೆ 4 ಪತ್ರಗಳನ್ನ ಈಗ ರಾಜಣ್ಣ ಬರೆದಿದ್ದಾರೆ ಅನ್ನುವಂಥ ವಿಚಾರ. ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ, ಆ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನ ಗಮನಕ್ಕೆ ತರೋದಿದೆ, ಅದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ರಾಜಣ್ಣ ಈಗ ಈ ಪತ್ರವನ್ನ ಬರೆದಿರೋದು. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ರಾಜಣ್ಣ. ನಿಮ್ಮ ನಾಯಕತ್ವ, ಅದರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಈಗ ರಾಜಣ್ಣ ಪತ್ರದ ಮೂಲಕ ಬರೆದಿದ್ದಾರೆ. 8 ಪುಟಗಳಿರುವಂತಹ ಪತ್ರವನ್ನ ಬರೆದಿರೋದು. ಅದು ಒಂದೇ ಬಾರಿಗಲ್ಲ, 4 ಬಾರಿ ಇದೇ ರೀತಿಯಾಗಿ ಪತ್ರಗಳನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಆ ಪತ್ರದಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದಂತೂ ಗೊತ್ತಾಗ್ತಾ ಇದೆ. ಕೈತಪ್ಪಿದಂತ ಈ ಮಂತ್ರಿಗಿರಿ ಇದನ್ನ ಗಿಟ್ಟಿಸೋದಕ್ಕೆ ಇನ್ನಿಲ್ಲದ ಕಸರತ್ತನ್ನ ಈ ಕಡೆಯಿಂದ ರಾಜಣ್ಣ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಂಪುಟ ಪುನರ್ ಸೇರ್ಪಡೆಗೆ ರಾಜಣ್ಣ ಹೊಸ ದಾಳವನ್ನ ಹೂಡ್ತಾ ಇದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಮಾಡಿ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳನ್ನ ಕೂಡ ನಡೆಸ್ತಾ ಇದ್ದಾರೆ. 10 ಬಾರಿ ರಾಹುಲ್ ಜೊತೆ ಭೇಟಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಆ ಪ್ರಯತ್ನಗಳು ಫಲ ಕೊಟ್ಟಿಲ್ಲ. ಹರಸಾಹಸಕ್ಕೂ ಕೂಡ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ. ಈಗ ಲೆಟರ್ ಬರೆದಿದ್ದಾರೆ. ಅದು ಬಹಳ ಸವಿಸ್ತಾರವಾದಂತಹ ಒಂದು ಪತ್ರದ ಮೂಲಕ ರಾಹುಲ್ಗೆ ಈಗ ಸತ್ಯದ ಅರಿವಾಗಿಸುವುದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಮಂತ್ರಿ ಪದವಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ, ಸಚಿವಗಿರಿಯನ್ನ ಮತ್ತೆ ಪಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತಮ್ಮ ವಿರುದ್ಧ ಈ ಷಡ್ಯಂತ್ರ ಏನ್ ನಡೆದಿದೆ ಅಂತ ಹೇಳ್ತಾ ಇದ್ರು, ಅದನ್ನ ಸಾಬೀತು ಮಾಡೋದಕ್ಕೆ ರಾಜಣ್ಣ ಹರಸಾಹಸ ಪಡ್ತಾ ಇದ್ದಾರೆ. ವಾರಕ್ಕೆ ಒಂದರಂತೆ 4 ಪತ್ರಗಳನ್ನ ಈಗ ರಾಜಣ್ಣ ಬರೆದಿದ್ದಾರೆ ಅನ್ನುವಂಥ ವಿಚಾರ. ಭೇಟಿಗೆ ಸಿಕ್ಕಿಲ್ಲ ರಾಹುಲ್ ಗಾಂಧಿ, ಆ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನ ಗಮನಕ್ಕೆ ತರೋದಿದೆ, ಅದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ರಾಜಣ್ಣ ಈಗ ಈ ಪತ್ರವನ್ನ ಬರೆದಿರೋದು. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ರಾಜಣ್ಣ. ನಿಮ್ಮ ನಾಯಕತ್ವ, ಅದರ ಜೊತೆಗೆ ಇಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅದೆಲ್ಲವನ್ನೂ ಕೂಡ ಈಗ ರಾಜಣ್ಣ ಪತ್ರದ ಮೂಲಕ ಬರೆದಿದ್ದಾರೆ. 8 ಪುಟಗಳಿರುವಂತಹ ಪತ್ರವನ್ನ ಬರೆದಿರೋದು. ಅದು ಒಂದೇ ಬಾರಿಗಲ್ಲ, 4 ಬಾರಿ ಇದೇ ರೀತಿಯಾಗಿ ಪತ್ರಗಳನ್ನ ಬರೆದಿದ್ದಾರೆ ಅನ್ನುವಂತ ಮಾಹಿತಿ ಆ ಪತ್ರದಲ್ಲಿ